ನಮಸ್ಕಾರ ಸ್ನೇಹಿತರೆ, ನಮ್ಮ ನರ್ಸಿಂಗ್ ಟೆಕ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು BSc ನರ್ಸಿಂಗ್ ಥರ್ಡ್ ಸೆಮಿಸ್ಟರ್ ಅಡಲ್ಟ್ ಹೆಲ್ತ್ ನರ್ಸಿಂಗ್ ಸಬ್ಜೆಕ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಅಂಡ್ ಹೈ ಪ್ರಯಾರಿಟಿ ಟಾಪಿಕ್ಸ್ ನೋಡೋಣ. ಸ್ನೇಹಿತರೆ, ನಾವು ಪ್ರಿವಿಯಸ್ ವಿಡಿಯೋದಲ್ಲಿ ಮೈಕ್ರೋಬಯಾಲಜಿ ಸಬ್ಜೆಕ್ಟ್ ರಿಲೇಟೆಡ್ ಇಂಪಾರ್ಟೆಂಟ್ ಕ್ವಶನ್ಸ್ ನೋಡಿದ್ದೀವಿ. ಇಂಪಾರ್ಟೆಂಟ್ ಕ್ವಶನ್ಸ್ ಅಲ್ಲಿ ಮತ್ತು ಹೈ ಟಾಪಿಕ್ಸ್ ನೋಡಿದ್ದೀವಿ. ನಾವು ಆ ನೋಡಿದ ವಿಡಿಯೋದಲ್ಲಿ 2026 ಮೈಕ್ರೋಬಯಾಲಜಿ ಸಬ್ಜೆಕ್ಟ್ ಮೊನ್ನೆ ಎಕ್ಸಾಮ್ ನಡೀತು. ಆ ಎಕ್ಸಾಮ್ ನಲ್ಲಿ ನಾವು ಹೇಳಿದ PDF ನಲ್ಲಿದ್ದ 27 ಮಾರ್ಕ್ಸ್ ಕ್ವಶನ್ಸ್ ಬಿದ್ದಿದೆ. 27 ಮಾರ್ಕ್ಸ್. ಸ್ನೇಹಿತರೆ, ಹಿಂದಿನ ವಿಡಿಯೋ ಯಾರಾದರೂ ನಮ್ಮ ವಿಡಿಯೋದ ನೋಡಿದರೆ ಅವರಿಗೆ 27 ಮಾರ್ಕ್ಸ್ ಬರೀ ಒಂದು ವಿಡಿಯೋ ನೋಡಿದರೆ 27 ಮಾರ್ಕ್ಸ್ ಬಿದ್ದಿದೆ. ಇನ್ನು ನೀವು ನಿಮ್ಮ ಸ್ವಂತ ಟ್ಯಾಲೆಂಟ್ ಇಂದ ಒಂದು 10 ಮಾರ್ಕ್ಸ್ ತಗೊಂಡಿದ್ರೆ ಪ್ಲಸ್ ಮತ್ತೆ MCQ 12 13 MCQ ಟೋಟಲ್ 40 ಮಾರ್ಕ್ಸ್ ಬರ್ತಿತ್ತು. 40 ಮಾರ್ಕ್ಸ್ ತಗೊಂಡ್ರೆ ಪಾಸ್. ಓನ್ಲಿ ನೀವು ಒಂದು ವಿಡಿಯೋ ನೋಡಿದ್ರೆ ನೀವು 100% ಮೈಕ್ರೋಬಯಾಲಜಿ ಸಬ್ಜೆಕ್ಟ್ ಪಾಸ್ ಆಗ್ತಿದ್ರಿ. ನೀವು ಯಾರ್ಯಾರು ಇನ್ನೂ ವಿಡಿಯೋ ನೋಡಿಲ್ಲ ಒಂದ್ಸಲ ಚೆಕ್ ಮಾಡಿರ್ಬೇಕಾದ್ರೆ ಚೆಕ್ ಮಾಡಿ ಕಮೆಂಟ್ ಹಾಕಿರಿ. ಟೋಟಲ್ ಮೈಕ್ರೋಬಯಾಲಜಿ ಸಬ್ಜೆಕ್ಟ್ ನಾವು ಮಾಡಿದ ವಿಡಿಯೋಲಿ 27 ಮಾರ್ಕ್ಸ್ ಬಿದ್ದಿದೆ. ಸ್ನೇಹಿತರೆ, ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ BSc ನರ್ಸಿಂಗ್ ಥರ್ಡ್ ಸೆಮಿಸ್ಟರ್ ಅಡಲ್ಟ್ ಹೆಲ್ತ್ ನರ್ಸಿಂಗ್ ಸಬ್ಜೆಕ್ಟ್ ರಿಲೇಟೆಡ್ ಇಂಪಾರ್ಟೆಂಟ್ ಕ್ವಶನ್ಸ್ ನೋಡೋಣ. ಅದಕ್ಕಿಂತ ಮುಂಚಿತವಾಗಿ ನಿಮಗೆ ಥರ್ಡ್ ಸೆಮಿಸ್ಟರ್ ಬ್ಲೂಪ್ರಿಂಟ್ ಇರೋದಿಲ್ಲ. ಬ್ಲೂಪ್ರಿಂಟ್ ಇರೋದು ಫಸ್ಟ್ ಸೆಮಿಸ್ಟರ್ ಸೆಕೆಂಡ್ ಸೆಮಿಸ್ಟರ್ ಮಾತ್ರ ಅಷ್ಟೇ. ಥರ್ಡ್ ಸೆಮಿಸ್ಟರ್ ಬ್ಲೂಪ್ರಿಂಟ್ ಇರೋದಿಲ್ಲ. ನಿಮಗೆ 15 ಮಾರ್ಕ್ಸಿನ 2 ಕ್ವಶನ್ ಕೇಳ್ತಾರ, 5 ಮಾರ್ಕ್ಸಿನ 5 ಕ್ವಶನ್ ಕೇಳ್ತಾರ, 2 ಮಾರ್ಕ್ಸಿನ 4 ಕ್ವಶನ್ ಕೇಳ್ತಾರ, 1 ಮಾರ್ಕ್ಸಿನ 12 ಇರ್ತಾವ. MCQ 12 ಇರ್ತಾವ. ಸ್ನೇಹಿತರೆ, ಟೋಟಲ್ ನಿಮ್ಗ ಲಾಂಗ್ ಎಸ್ಸೆಯಲ್ಲಿ 30 ಮಾರ್ಕ್ಸ್ ಬರ್ತದ, ಶಾರ್ಟ್ ಎಸ್ಸೆಯಲ್ಲಿ 25 ಮಾರ್ಕ್ಸ್ ಬರ್ತದ, ಶಾರ್ಟ್ ಆನ್ಸರ್ಸ್ ಒಳಗ 8 ಮಾರ್ಕ್ಸ್ ಬರ್ತದ, MCQ 12 ಮಾರ್ಕ್ಸ್ ಬರ್ತದ. ಟೋಟಲ್ 75 ಮಾರ್ಕ್ಸ್ ಆಗ್ತದ. ಅಡಲ್ಟ್ ಹೆಲ್ತ್ ನರ್ಸಿಂಗ್ ಫಸ್ಟ್ ಇದಕ್ಕೆ 75 ಮಾರ್ಕ್ಸ್ ಅದ. ಸ್ನೇಹಿತರೆ, ಇದು ಟೋಟಲ್ ಆಗಿ 75 ಮಾರ್ಕ್ಸ್ ಇರ್ತದ. ಇದು ಡಿವೈಡ್ ಆಗಲ್ಲ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಬ್ಲೂಪ್ರಿಂಟ್ ಇಲ್ಲ, ಆದರೆ ನಾವು ಪ್ರಿವಿಯಸ್ ಇಯರ್ ಕ್ವಶನ್ಸ್ ರಿಲೇಟೆಡ್ ಒಂದು ಬ್ಲೂಪ್ರಿಂಟ್ ರೆಡಿ ಮಾಡಿದ್ದೀವಿ. ಆ ರೀತಿ ಬೀಳ್ಬಹುದು. ಸ್ನೇಹಿತರೆ 2026 ಮೋಸ್ಟ್ ಎಕ್ಸೆಪ್ಟೆಡ್ ಬ್ಲೂಪ್ರಿಂಟ್ ಅನ್ನು ನಾವು ರೆಡಿ ಮಾಡಿದ್ದೀವಿ. ಇದು ಬಿದ್ರು ಬೀಳ್ಬೋದು 90%. ಇದರ ಕನ್ಫರ್ಮೇಶನ್ ಕೊಡ್ಬೇಕಾಗ್ತದ. ಫಸ್ಟ್ 15 ಮಾರ್ಕ್ಸಿಗೆ ಯಾವ ಚಾಪ್ಟರ್ ಬರ್ತಾವಂದ್ರ 2 ಚಾಪ್ಟರ್ ಓದಿದ್ರೆ ಸಾಕು, 30 ಮಾರ್ಕ್ಸ್ ಬರ್ತದ. ಒಂದು ಡೈಜೆಸ್ಟಿವ್ ಸಿಸ್ಟಮ್, ಎರಡನೇದು ಕಾರ್ಡಿಯೋವ್ಯಾಸ್ಕ್ಯುಲರ್ ಸಿಸ್ಟಮ್. ಸ್ನೇಹಿತರೆ, 5 ಮಾರ್ಕ್ಸಿಗೆ 5 ಕ್ವಶನ್ ಬರ್ತಾವ. ಅದರಲ್ಲಿ ನೀವು 4 ಚಾಪ್ಟರ್ ನೋಡಿದ್ರ ನಿಮ್ಗ 25 ಮಾರ್ಕ್ಸ್ ಬೀಳ್ತದ. ಆ 4 ಚಾಪ್ಟರ್ ಯಾವ್ಯಾವ ಅಂದ್ರ, 1 ಇಂಟ್ರಾಪರೇಟಿವ್ ಕೇರ್, 2 ಎಂಡೋಕ್ರೈನ್ ಸಿಸ್ಟಮ್, 3 ಮಸ್ಕ್ಯುಲೋಸ್ಕೆಲೆಟಲ್ ಸಿಸ್ಟಮ್, 4ನೇದು ರೆಸ್ಪಿರೇಟರಿ ಸಿಸ್ಟಮ್ ನಲ್ಲಿ 2 ಕ್ವಶನ್ ಬರ್ತಾವ. ಟೋಟಲ್ ಆಗಿ 5 ಕ್ವಶನ್ ಆಗ್ತದ. 4 ಚಾಪ್ಟರ್ ಆಗ್ತಾವ. 4 ಚಾಪ್ಟರ್ ನಲ್ಲಿ 5 ಕ್ವಶನ್ ನೋಡಿದ್ರೆ ನಿಮ್ಗ 25 ಮಾರ್ಕ್ಸ್ ಕನ್ಫರ್ಮ್. ಸ್ನೇಹಿತರೆ, ಈಗ 2 ಮಾರ್ಕ್ಸ್ ನೋಡೋದಾದ್ರೆ 2 ಮಾರ್ಕ್ಸ್ ನಿಮಗೆ 4 ಕ್ವಶನ್ಸ್ ಇರ್ತಾವ, 8 ಮಾರ್ಕ್ಸ್ ಆಗ್ತದ. 4 ಚಾಪ್ಟರ್ ಯಾವ ಅಂದ್ರೆ, ಒಂದು ಇಂಟ್ರೊಡಕ್ಷನ್ ಚಾಪ್ಟರ್ ಮೇಲೆ ಬೀಳ್ಬೋದು, ನರ್ಸಿಂಗ್ ಕೇರ್ ಆಫ್ ಪೇಷಂಟ್ ವಿತ್ ಕಾಮನ್ ಸೈನ್ಸ್ ಅಂಡ್ ಸಿಂಪ್ಟಮ್ಸ್ ಅಂಡ್ ಮ್ಯಾನೇಜ್ಮೆಂಟ್ ಚಾಪ್ಟರ್ ಅದಲ್ಲ, ಅದ್ರ ಮೇಲೆ ಒಂದು ಬೀಳ್ಬೋದು. ಮತ್ತೆ ಬ್ಲಡ್ ಡಿಸಾರ್ಡರ್ ಮೇಲೆ ಒಂದು ಬೀಳ್ಬೋದು, ಕಮ್ಯುನಿಕೇಬಲ್ ಡಿಸೀಸ್ ಮೇಲೆ ಒಂದು ಬೀಳ್ಬೋದು, ಇಂಟಿಗ್ರೇಟೆಡ್ ಸಿಸ್ಟಮ್ ಮೇಲೆ ಒಂದು ಬೀಳ್ಬೋದು. ದೀಸ್ ಆರ್ ದ ಮೋಸ್ಟ್ ಅಕ್ಸೆಪ್ಟೆಡ್ ಬ್ಲೂಪ್ರಿಂಟ್ ಇನ್ ದಿ BSc ನರ್ಸಿಂಗ್ ಥರ್ಡ್ ಸೆಮಿಸ್ಟರ್ ಅಡಲ್ಟ್ ಹೆಲ್ತ್ ನರ್ಸಿಂಗ್ ಸಬ್ಜೆಕ್ಟ್. ನೆಕ್ಸ್ಟ್ ಸ್ನೇಹಿತರೆ, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚಿತವಾಗಿ ನಮ್ಮ ನರ್ಸಿಂಗ್ ಟೆಕ್ ಚಾನಲ್ ನಲ್ಲಿ ನರ್ಸಿಂಗ್ ಗೆ ಸಂಬಂಧಿಸಿದಂತ ವಿಡಿಯೋ ಅಪ್ಲೋಡ್ ಮಾಡಲಾಗುವುದು. ಯಾರಾದರೂ ನಮ್ಮ ನರ್ಸಿಂಗ್ ಚಾನಲ್ಗೆ ಇನ್ನೂ ಹೊಸಬರಾಗಿದ್ದಾರೆ ಪ್ಲೀಸ್ ನಮ್ಮ ನರ್ಸಿಂಗ್ ಟೆಕ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾವು ಲಾಂಗ್ ಎಸ್ಸೆ ನೋಡೋಣ. ಲಾಂಗ್ ಎಸ್ಸೆ 50 ಮಾರ್ಕ್ಸ್ ಇರ್ತದ. ಫಸ್ಟ್ one, nursing management with peptic ulcers. Nursing management peptic ulcer is most important. And the nursing management of cholelithiasis. Third one,
nursing management of myocardial infarction. Fourth one, nursing management of hypertension. Fifth one, nursing management of bronchial asthma. Sixth one, nursing management of COPD, nursing management of pneumonia, nursing management of diabetes mellitus, nursing management of anemia, nursing management of TB, tuberculosis. Next, define COPD, explain causes, clinical manifestation, investigation, medical and nursing management. These are the most important. Second one, explain the nursing management of bronchial asthma. Third one, discuss nursing management of pneumonia. Fourth one, explain hypertension with nursing management. Fifth one, explain myocardial infarction with nursing care. Sixth one, discuss congestive heart failure. Seventh one, explain peptic ulcer with nursing management. Next, ಸ್ನೇಹಿತರೆ, explain liver cirrhosis with the nursing management. Explain fulleritosis with the nursing management. Explain diabetes mellitus with the nursing management. Explain iron deficiency anemia with the nursing management. Explain leukemia with the nursing management. Explain burns with the nursing management. Explain osteoarthritis with the nursing management. Next, explain pulmonary tuberculosis with the nursing management. ಸ್ನೇಹಿತರೆ, ಇಷ್ಟು ಕ್ವಶನ್ಸ್ 50 ಮಾರ್ಕ್ಸ್ಗೆ ಆದವು. 50 ಮಾರ್ಕ್ಸ್ಗೆ ನಿಮಗೆ 2 ಕ್ವಶನ್ ಕೇಳ್ತಾರೆ. ನಿಮಗೆ 100% ಹೇಳ್ತೀನಿ, ಇವಷ್ಟು ಕ್ವಶನ್ ನೀವು ಪ್ರಿಪೇರ್ ಆದ್ರೆ 100% ಪಾಸ್ ಆಗ್ತೀರಾ. ಯು ಆರ್ ಆಲ್ ಪಾಸ್, 100% ಪಾಸ್ ಆಗ್ತೀರಾ. ಇದರಲ್ಲಿ 2 ಕ್ವಶನ್ ಬಿದ್ದೇ ಬೀಳ್ತಾವ. 100% ಹೇಳ್ತಾ ಇದ್ದೀನಿ. ಇವಾಗ ಇಷ್ಟು ಕ್ವಶನ್ ನೋಡಿದರೆ ನೀವು ಈಗ ಇದಾವಲ್ಲ, ಇಲ್ಲಿಂದ ಇಷ್ಟು ಕ್ವಶನ್ ಪ್ರಿಪೇರ್ ಮಾಡಿ. ಇದರಲ್ಲಿ 2 ಕ್ವಶನ್ಸ್ 100% ಬಿದ್ದೇ ಬೀಳ್ತಾವ. ಸ್ನೇಹಿತರೆ, ನೆಕ್ಸ್ಟ್ ನೋಡೋದಾಗಿ ಶಾರ್ಟ್ ಎಸೆ ನೋಡೋಣ. ಶಾರ್ಟ್ ಎಸೆಯಲ್ಲಿ ಫಸ್ಟ್ ಒನ್, ಪ್ರೀ ಆಪರೇಟಿವ್ ಕೇರ್ ನರ್ಸಿಂಗ್ ಕೇರ್, ಪೋಸ್ಟ್ ಆಪರೇಟಿವ್ ನರ್ಸಿಂಗ್ ಕೇರ್, ಆಕ್ಸಿಜನ್ ಥೆರಪಿ, ಟೆಸ್ಟ್ ಟ್ಯೂಬ್ ಡ್ರೈನೇಜ್, ಟ್ರಿಕೋಸ್ಟಮಿ ಕೇರ್, ನೆಕ್ಸ್ಟ್ ECG, ನೆಕ್ಸ್ಟ್ ಒನ್ ಎಂಡೋಸ್ಕೋಪಿ, ನೆಕ್ಸ್ಟ್ ಒನ್ ಬ್ಲಡ್ ಟ್ರಾನ್ಸ್ಫ್ಯೂಷನ್, ಯೂನಿವರ್ಸಲ್ ಪ್ರಿಕಾಷನ್ಸ್, ಇನ್ಫೆಕ್ಷನ್ ಕಂಟ್ರೋಲ್. ಸ್ನೇಹಿತರೆ, ನೆಕ್ಸ್ಟ್ ನೋಡಿದಾಗೆ hypertension complications, diabetes complications, insulin administration, chest physiotherapy, liver function test, pulmonary function test, gastric lavage, hemodialysis, fracture management, pressure sore prevention. First one, pre-operative nursing care, post-operative nursing care, oxygen therapy, blood transfusion, ECG, liver function test, endoscopy, dialysis, brief explanation of dialysis, insulin administration, chest physiotherapy. ಸ್ನೇಹಿತರೆ, ಇಷ್ಟು 5 ಮಾರ್ಕ್ಸ್ ಕ್ವಶನ್ ಆಗ್ತು. ಇನ್ನ 2 ಮಾರ್ಕ್ಸ್ ಕ್ವಶನ್ ನೋಡೋಣ. 2 ಮಾರ್ಕ್ಸ್ ಕ್ವಶನ್ ನೋಡೋದಾದ್ರೆ, ಫಸ್ಟ್ ಒನ್ ಅಥೆಲೆಕ್ಟಿಸ್, ಸೆಕೆಂಡ್ ಒನ್ ಸೈನೋಸಿಸ್, ಥರ್ಡ್ ಒನ್ dyspnea, fourth one hematemesis, fifth one melena, sixth one angina. Angina is most important. Angina pectoris 50 marks ಕೇಳಬಹುದು, 5 marks ಕೇಳಬಹುದು. angina pectoris, angina ಅಂದ್ರೆ ಚೆಸ್ಟ್ ಪೇನ್. ನೆಕ್ಸ್ಟ್ ಒನ್ ಟೆಕಿಕಾರ್ಡಿಯಾ, ಬ್ರಿಡಿಕಾರ್ಡಿಯಾ, ಎಡೆಮಾ, ವೆರಿಕೋಸ್ ವೇನ್. ನೆಕ್ಸ್ಟ್ ಲಿಕೋಮಿಯಾ, ಹಿಮೋಪೆಲಿಯಾ, ಪರೋಸಿಸ್, burns, infection control, isolation precautions. ಸ್ನೇಹಿತರೆ, ಇಷ್ಟು 2 ಮಾರ್ಕ್ಸ್ ಕ್ವಶನ್ ಆಯ್ತು. ಸ್ನೇಹಿತರೆ, ಈಗ ನಾವು ಇಂಪಾರ್ಟೆಂಟ್ MCQ ನೋಡೋಣ. These MCQs not 100% is confirmed, is 80% to 90%. ಸ್ನೇಹಿತರೆ, ಇವು 100% ಬೀಳೋದಿಲ್ಲ, 80 to 90% ಬೀಳ್ಬೋದು. ಮೊದಲಿಗೆ ನಾವು ಯೂನಿವರ್ಸಲ್ ಪ್ರಿಕಾಷನ್ಸ್ ಮೇಲೆ ಬೀಳ್ಬೋದು. ಸ್ನೇಹಿತರೆ, ಇವು MCQ ಟಾಪಿಕ್ ಏನ್ ಕೊಡ್ತಿದ್ನಲ್ಲ, ಇವು MCQ ಮಾತ್ರ ಬೀಳಲ್ಲ, ಇವ 2 ಮಾರ್ಕ್ಸ್ಗೂ ಬೀಳ್ಬೋದು, 2 ಮಾರ್ಕ್ಸ್ಗೂ ಕೇಳ್ತಾರೆ ಇವತ್ತು. ಫಸ್ಟ್ ಒನ್ ಯೂನಿವರ್ಸಲ್ ಪ್ರಿಕಾಷನ್ಸ್, ಸೆಕೆಂಡ್ ಒನ್ ಸ್ಟೆರಿಲೈಸೇಷನ್ ಮೆಥಡ್ಸ್, ಥರ್ಡ್ ಒನ್ ಬ್ಲಡ್ ಗ್ರೂಪ್ಸ್, ಫೋರ್ತ್ ಒನ್ ನಾರ್ಮಲ್ ECG, ಫಿಫ್ತ್ ಒನ್ hypertension stages,
Sixth one, diabetes complications. Seventh one, asthma drugs. Eighth one, COPD risk factors. 10th, TB dose therapy. TB dose therapy 5 ವರ್ಷಕ್ಕೆ ಕೇಳ್ತಾರೆ. ಇದು ಇಂಪಾರ್ಟೆಂಟ್. ನೆಕ್ಸ್ಟ್ ಅನೇಮಿಯಾ ಕ್ಲಾಸಿಫಿಕೇಶನ್. ನೆಕ್ಸ್ಟ್ ನೋಡೋದಾಗಿ ನಾರ್ಮಲ್ ಪಲ್ಸ್ ರೇಟ್, ನಾರ್ಮಲ್ ಬ್ಲಡ್ ಪ್ರೆಷರ್, ಯೂನಿವರ್ಸಲ್ ಪ್ರಿಕಾಷನ್ಸ್, ಸ್ಟೆರಿಲೈಸೇಷನ್ ಮೆಥಡ್, ಬ್ಲಡ್ ಗ್ರೂಪ್, ECG waves, hypertension stages, diabetes types, insulin injection sites, asthma drug. ಸ್ನೇಹಿತರೆ ನೆಕ್ಸ್ಟ್ ನೋಡೋದಾಗಿ COPD causes, TB transmission, anemia types, Burns calculation, oxygen delivery device, Glasgow coma scale, BMI, classification isolation precautions, infection chain, ಹ್ಯಾಂಡ್ ವಾಷಿಂಗ್ ಸ್ಟೆಪ್ಸ್. ಸ್ನೇಹಿತರೆ ಇವು ಮೋಸ್ಟ್ ಎಕ್ಸೆಪ್ಟೆಡ್ MCQ ಅದು. ಇನ್ನು ನೆಕ್ಸ್ಟ್ ಮೋಸ್ಟ್ ರಿಪೀಟೆಡ್ ಪ್ರೀವಿಯಸ್ ಇಯರ್ ಕ್ವಶನ್ಸ್ ನೋಡೋಣ. ಪ್ರೀವಿಯಸ್ ಇಯರ್ ಕ್ವಶನ್ಸ್ ಇವು ಕೇಳಿದಾರ ರಾಜೀವ್ ಯೂನಿವರ್ಸಿಟಿ ಅವರು. ಈ ದೀಸ್ ಆರ್ ಕ್ವಶನ್ಸ್ ಕೇಳಿದಾರ. ಮೊದಲಿಗೆ ನೋಡೋದಾಗಿ ನರ್ಸಿಂಗ್ ಮ್ಯಾನೇಜ್ಮೆಂಟ್ ಆಫ್ ಬ್ರೋಂಕಿಯಲ್ ಅಸ್ತಮಾ, ನರ್ಸಿಂಗ್ ಮ್ಯಾನೇಜ್ಮೆಂಟ್ ಆಫ್ COPD, ನರ್ಸಿಂಗ್ ಮ್ಯಾನೇಜ್ಮೆಂಟ್ ಆಫ್ ಹೈಪರ್ಟೆನ್ಷನ್, ನರ್ಸಿಂಗ್ ಮ್ಯಾನೇಜ್ಮೆಂಟ್ ಆಫ್ ಮಯೋಕಾರ್ಡಿಯಲ್ ಇನ್ಫಾರ್ಕ್ಷನ್, nursing management of congestive heart failure, nursing management of diabetes mellitus, nursing management of peptic ulcers. ಸ್ನೇಹಿತರೆ ಇದರಲ್ಲಿ ನಾವು ಇಂಪಾರ್ಟೆಂಟ್ ನೋಡೋದಾದ್ರೆ ನರ್ಸಿಂಗ್ ಮ್ಯಾನೇಜ್ಮೆಂಟ್ ಪೆಪ್ಟಿಕ್ ಅಲ್ಸರ್ಸ್ ಇಂಪಾರ್ಟೆಂಟ್, ಮತ್ತೆ ನರ್ಸಿಂಗ್ ಮ್ಯಾನೇಜ್ಮೆಂಟ್ ಆಫ್ ಮಯೋಕಾರ್ಡಿಯಲ್ ಇನ್ಫಾರ್ಕ್ಷನ್ ಇದು ಇಂಪಾರ್ಟೆಂಟ್, ಮತ್ತೆ ಎಂಜೈನಾ ಪೆಕ್ಟೋರಿಸ್ ಅದು ಇಂಪಾರ್ಟೆಂಟ್ ಆಗ್ತದೆ ಸರ್. ಎಂಜೈನಾ ಪೆಕ್ಟೋರಿಸ್ ಓದ್ಬೇಕಾಗ್ತದೆ. ನೆಕ್ಸ್ಟ್ ನೋಡೋದಾಗಿ ನರ್ಸಿಂಗ್ ಮ್ಯಾನೇಜ್ಮೆಂಟ್ ಆಫ್ ಲಿವರ್ ಸಿರೋಸಿಸ್, ನರ್ಸಿಂಗ್ ಮ್ಯಾನೇಜ್ಮೆಂಟ್ ಆಫ್ cholecystitis, nursing management of iron deficiency, anemia, nursing management of tuberculosis, nursing management of burns, pre-operative nursing care, blood transfusion, oxygen therapy. ಇದರಲ್ಲಿ ನರ್ಸಿಂಗ್ ಮ್ಯಾನೇಜ್ಮೆಂಟ್ ಆಫ್ ಕೊಲಿಯೋಲಿಥೈಸಿಸ್ ಇದು ಕೇಳ್ತಾರೆ ಸರ್. ಮತ್ತೆ ನರ್ಸಿಂಗ್ ಮ್ಯಾನೇಜ್ಮೆಂಟ್ ಟ್ಯೂಬರ್ಕ್ಲೋಸಿಸ್ ಕೇಳ್ಬೋದು, ಆಕ್ಸಿಜನ್ ಥೆರಪಿ ಕೇಳ್ಬೋದು, ಆಕ್ಸಿಜನ್ ಮಾಸ್ಕ್ ಟೈಪ್ಸ್ ಕೇಳ್ಬೋದು. ಸ್ನೇಹಿತರೆ move on. Except that 2026 most likely on the long essay 2026 का ಕೇಳಬಹುದು. ಇವ 2026 का ಕೇಳಬಹುದು ಸ್ನೇಹಿತರೆ. ಫಸ್ಟ್ ನೋಡೋದಾದ್ರೆ COPD, ಬ್ರೋಂಕಿಯಲ್ ಅಸ್ತಮಾ, ಮಯೋಕಾರ್ಡಿಯಲ್ ಇನ್ಫಾರ್ಕ್ಷನ್, ಹೈಪರ್ಟೆನ್ಷನ್, ಪೆಪ್ಟಿಕ್ ಅಲ್ಸರ್, ಡಯಾಬಿಟಿಸ್ ಮೆಲಿಟಸ್, ಲಿವರ್ ಸಿರೋಸಿಸ್, ಕೊಲಿಯೋಲಿಥೈಸಿಸ್. ಇದರಲ್ಲಿ ಮೋಸ್ಟ್ ರಿಪೀಟೆಡ್ ಆಗಿದ್ದು ಮಯೋಕಾರ್ಡಿಯಲ್ ಇನ್ಫಾರ್ಕ್ಷನ್ ಒಂದು, ಮತ್ತು ಪೆಪ್ಟಿಕ್ ಅಲ್ಸರ್ಸ್ ಒಂದು, ಡಯಾಬಿಟಿಸ್ ಮೆಲಿಟಸ್ ಒಂದು. ಇವು ಕೇಳಿದ್ರೆ ಕೇಳಬಹುದು ಸ್ನೇಹಿತರೆ. ಈ ವಿಡಿಯೋವನ್ನು ಇಲ್ಲಿಗೆ ಮುಕ್ತಾಯಗೊಳಿಸೋಣ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರೆಯಬೇಡಿ. ನಿಮ್ಮ ಸ್ನೇಹಿತರಿಗೆ ರೆಫರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್. ಬೈ ಬೈ.